ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಈ ಒಂದು ಅಪರೂಪದ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ರವರೇ, ಶ್ರೀವತ್ಸರವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನವೀನ್ರವರೇ, ನಮ್ಮೆಲ್ಲರ ಹಿರಿಯರು, ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ಜಸ್ಟಿಸ್ ಸುಭಾಷ್ ಆಡೀರವರೇ, ಜಯಶಂಕರ್ ಅವರೇ, ಬಾಲಚಂದ್ರ ಸಿಂಗ್ ರಾಣೆ ಅವರೇ, ಈ ಹೈಲೈಫ್ನ ಚೇರ್ಮನ್ ಆಗಿರ್ತಕ್ಕಂಥ ಸಂತೋಷ್ ಕೆಂಚಾಂಬ ಅವರೇ, ಪ್ರಶಾಂತ್ರವರೇ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಸ್ವಾವಲಂಬನೆಯ ಒಂದು ಮಹಾನ್ ಸಂದೇಶವನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಯಾರು ಇದ್ದರೆ ಅದು ಅಣ್ಣ ಬಸವಣ್ಣನವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ಕಾಯಕದಲ್ಲಿ ಕೈಲಾಸವನ್ನು ಕಾಣಬಹುದೆಂಬ, ಕಾಯಕದ ಮೂಲಕ ಕೈಲಾಸವನ್ನು ಕಾಣಬೇಕು ಎನ್ನುವ ಒಂದು ತತ್ವವನ್ನು ಜಗತ್ತಿಗೆ ತಿಳಿಸ್ಕೊಡೋದ್ರ ಮೂಲಕ ಇವತ್ತು ವಚನಗಳು ಮತ್ತು ಸಾಮಾಜಿಕ ಕ್ರಾಂತಿಯಿಂದ ಅಷ್ಟೇ ವಿಶ್ವಗುರು ಆಗಲಿಲ್ಲ. ಅಣ್ಣ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ ತತ್ವದಿಂದ ಅವರು ಇವತ್ತು ವಿಶ್ವಗುರು ಆಗಿದ್ದಾರೆ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ವೀರಶೈವ ಲಿಂಗಾಯತ ಸಮಾಜ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಮಾಜ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ, ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಮಹಾಸಮಾಜ ಇದು ಬೇಡುವ ಸಮಾಜ ಅಲ್ಲ, ಇದು ನೀಡುವ ಸಮಾಜ ಅನ್ನೋದನ್ನು ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಭಾಳ ಸಂತೋಷ ಆಗಿದೆ. ನಮ್ಮ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ಈ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಮಾಡಿರ್ತಕ್ಕಂಥದ್ದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಸಮಯೋಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮನ, ಸಮಾವೇಶನ ನಿರಂತರವಾಗಿ ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೇನೆ. ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸಂತೋಷ್ ಕೆಂಚಾಂಬ ಅವರು ಇರ್ಬೋದು, ಪ್ರಶಾಂತ್ ಅವರು ಇರ್ಬೋದು, ನವೀನ್ ಅವರು ಮಾತನಾಡ್ತಾ ಹೇಳಿದರು, ಇವತ್ತು ನಮ್ಮ ಉದ್ದೇಶ ಅಥವಾ ಸದುದ್ದೇಶ ಇರ್ತಕ್ಕಂಥದ್ದು ನಾನು ಅಲ್ಲ, ನಾವು ಅಂತಕ್ಕಂಥದ್ದು. ಅಂದರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಬೆಳಿಬೇಕು, ಸಮಾಜದ ಹಿತದೃಷ್ಟಿಯಿಂದ ಬೆಳಿಬೇಕು, ನಾಡಿನ ಹಿತದೃಷ್ಟಿಯಿಂದ ಬೆಳಿಬೇಕು, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಸಹ ಒಳಪಂಗಡಗಳನ್ನು ಮರೆತು ಒಟ್ಟಾಗಿ ಒಂದಾಗಿ ಬೆಳಿಬೇಕು ಅನ್ನುವ ಒಂದು ಸದುದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಈ ಸಂಸ್ಥೆಯವರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಇವತ್ತು ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಕಾಂಪಿಟೇಷನ್ ಅಂತಕ್ಕಂಥದ್ದು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜಕೀಯ ಕ್ಷೇತ್ರ ಇರ್ಬೋದು, ಇವತ್ತು ವ್ಯವಹಾರ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಸಹ ಇವತ್ತು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಭಾಳ ಕ್ಲಿಷ್ಟಕರ ಸಂದರ್ಭ. ಇದ್ರ ನಡುವೆನೂ ಸಹ
ವಿಶೇಷವಾಗಿ ನಮ್ಮೆಲ್ಲ ಯುವಕ ಮಿತ್ರರು ಒಂದು ಕಡೆ ಸೇರಿ ಪ್ರಯತ್ನ ಮಾಡಿ, ಯಾಕೆಂದರೆ ಇವತ್ತು ಹುಡುಗಾಟಿಕೆ ವಿಚಾರ ಅಲ್ಲ, ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಆಯೋಜನೆ ಆಗಿದ್ದ ಸಮಾವೇಶ 200ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಸಮುದಾಯದ ಉದ್ಯಮಿಗಳನ್ನು, ವೃತ್ತಿಪರರನ್ನು ಎಲ್ಲರನ್ನು ಕೂಡ ಒಂದೇ ವೇದಿಕೆಗೆ ತರುವುದರ ಮುಖೇನ ಆರ್ಥಿಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಎಲ್ಲರೂ ಕೂಡ ಅನುಕೂಲ ಆಗಬೇಕು, ನಮ್ಮ ವ್ಯವಹಾರಗಳು ಗಟ್ಟಿಯಾಗಿ ಬೆಳಿಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆ ನನಗೆ ಸಂತೋಷ ಆಯಿತು ಪತ್ರಿಕೆ ಓದಿದಾಗ, ಯಾಕೆಂದರೆ ಇಷ್ಟು ದೊಡ್ಡ ಸಮಾವೇಶ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಮತ್ತೊಂದು ಕಣ್ಣು ಅಂತ ಹೇಳಿದ್ರೆ ಗೌರವಾನ್ವಿತ ಸಂಕೇಶ್ವರ ಸಾಹೇಬರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ನಮ್ಮ VRL ಸಮೂಹದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಕೇಶ್ವರವರು, ವಿಜಯ್ ಸಂಕೇಶ್ವರ್ ಅವರು ಮತ್ತು ಆನಂದ್ ಸಂಕೇಶ್ವರ್ ಅವರು ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಇಂಥ ಸಮಾವೇಶಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಇವತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ. ಇದ್ರ ಜೊತೆಗೆ ಇವತ್ತು ಹೆಲ್ತ್ ಸಮಿಟನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಲ್ತ್ ಸಮಿಟ್ ಯಾತಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥದ್ದು ಒಂದು ಕಡೆ, ಇವತ್ತು ಆರ್ಥಿಕವಾಗಿ ಸದೃಢವಾಗಿ ನಾನು ಬೆಳಿಬೇಕು, ನಾವು ಬೆಳಿಬೇಕು. ಇದ್ರ ಜೊತೆಗೆ ನಮ್ಮ ಆರೋಗ್ಯದ ಕಡೆನೂ ಕೂಡ ನಾವು ಗಮನವನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಆಧುನಿಕ ಯುಗದಲ್ಲಿ ನಾವು ವ್ಯವಹಾರ ಮಾಡಬೇಕು, ಎತ್ತರಕ್ಕೆ ಬೆಳಿಬೇಕು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಬೇಕು ಅನ್ನುವ ಭರಾಟೆನಲ್ಲಿ ಎಲ್ಲೊಂದು ಕಡೆ ಆರೋಗ್ಯದ ಕಡೆನೂ ಕೂಡ ನಾವು ಮರ್ತು ಬಿಡ್ತೇವೆ. ಹಾಗಾಗಿ ಆರೋಗ್ಯದ ಕಡೆನೂ ಕೂಡ ನಮ್ಮ ಯುವ ಪ್ರತಿಭೆಗಳು ಅಥವಾ ಉದ್ಯಮಿಗಳು ಏನಿದ್ದಾರೆ ತಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡಬೇಕು ಅಂಥೇಳಿ ಇವತ್ತು ಹೆಲ್ತ್ ಸಮಿಟ್ಟು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ನಾನು 2 ವಿಚಾರಗಳನ್ನು ಈ ಸಂದರ್ಭ ನಮ್ಮ ಯುವ ಉದ್ಯಮಿಗಳಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಇನ್ನೂ ಕೂಡ ನೆನಪಿದೆ, 1999ರಲ್ಲಿ ತಂದೆಯವರು ಮೊದಲ ಬಾರಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು. ಆ ಸಂದರ್ಭದಲ್ಲಿ ಹೀಗೆ ಮನೇಲಿ ಕೂತಾಗ ನಾನು ಕೂಡ ಏನಾರ ಬಿಸ್ನೆಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಆಗ ನಮ್ಮ ಸಿದ್ಧಾರ್ಥ ಅವ್ರ ನೆನಪಿದೆ, ಕಾಫಿ ಅಂತ ಹೇಳಿದ್ರೆ ಸಿದ್ಧಾರ್ಥ ಅವರು ನೆನಪಾಗ್ತದೆ. ಸಿದ್ಧಾರ್ಥ ತಂದೆಯವರಿಗೆ ಮಾತಾಡ್ತಾ ಹೇಳಿದ್ರು, ಸಿದ್ಧಾರ್ಥ ಅವರು ವಿಜಯನವರು ಕೂಡ ನನ್ನ ಮಗ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ, ಯಾಕೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಆ ಸಂದರ್ಭ ತಂದೆಯವರು ವಿಜಯನವರು ಕೂಡ ಬಿಸ್ನೆಸ್ ಮಾಡಬೇಕು ಹೇಳಿ ನೀವೇನಾರು ಸಲಹೆ ಇದ್ರೆ ಕೊಡಿ ಅಂತ ಹೇಳಿದಾಗ ಸಿದ್ಧಾರ್ಥ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ, ಪುಣ್ಯಾತ್ಮ, ಅವರೊಂದು ಸಲಹೆನ ಕೊಟ್ಟರು ನನಗೆ. ವಿಜೇಂದ್ರ, ನಿನಗಿನ್ನೂ ಕೂಡ ವಯಸ್ಸು ಚಿಕ್ಕದಿದೆ, ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ, ಯಾಕಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಲ ಏನಾರು ಹಿನ್ನಡೆ ಆಯಿತು ಅಂತ ಹೇಳಿದರೆ ನಮ್ಮ ಆತ್ಮವಿಶ್ವಾಸ ಕುಗ್ಗು ಹೋಗ್ತದೆ. ಹಾಗಾಗಿ ಏನೇ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಕೂಡ ಸಮಯ, ಸಂದರ್ಭ, ನಿನ್ನ ವಯಸ್ಸು ಎಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ವ್ಯವಹಾರ ಕೈ ಹಾಕಬೇಕು. ಯಾಕಂದರೆ ಒಂದು ಸಲ ವ್ಯವಹಾರದಲ್ಲಿ ಕೈ ಸುಡ್ಕೊಂಡ್ರೆ ಮತ್ತೆ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ. ಹಾಗಾಗಿ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ವ್ಯವಹಾರಕ್ಕೆ ಕೈ ಹಾಕಬೇಕು ಅನ್ನೋ ಮಾತನ್ನು ಸಿದ್ಧಾರ್ಥ ಅವ್ರು ಹೇಳಿದ್ರು. ಅವತ್ತು ತಂದೆಯವರು ಕೂಡ ಒಂದು ಮಾತನ್ನು ಹೇಳಿದರು. ನಮ್ಮ ತಂದೆಯವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬಿಸ್ನೆಸ್ ಬಗ್ಗೆ ಕೇಳಿದಾಗ ತಂದೆಯವರು ಒಂದು ಮಾತನ್ನು ಹೇಳಿದರು. ಯಾಕೆಂದರೆ ಅದೆಲ್ಲ ನನ್ನ ತಂದೆಯವ್ರು ಏನು ನಂಗೆ ಸಂದೇಶ ಕೊಟ್ಟಿದ್ರು, ಇವತ್ತು ನಮ್ಮ ಯುವ ಉದ್ಯಮಿಗಳಿಗೂ ಕೂಡ ಅದು ಅರ್ಥ ಮಾಡಿಸ್ಬೇಕಾಗ್ತದೆ. ತಂದೆಯವರು ಒಂದು ಮಾತನ್ನು ಹೇಳಿದರು, ನೀ ಎಷ್ಟೇ ದೊಡ್ಡ ವ್ಯವಹಾರ ಮಾಡು, ಎಷ್ಟೇ ದೊಡ್ಡ ವ್ಯವಹಾರ ಬಿಸ್ನೆಸ್ ಏನೇ ಮಾಡಿದ್ರು ಸಹ ರಾತ್ರಿ ಮನೇಲಿ ಮಲ್ಕೊಳ್ಳೋಕೆ ಹೋದಾಗ ನೆಮ್ಮದಿಯಿಂದ ನಿದ್ದೆ ಬರಬೇಕು, ನೆಮ್ಮದಿಯಿಂದ ನಿದ್ದೆ ಬರಬೇಕು, ಅಷ್ಟು ಮಾತ್ರ ವ್ಯವಹಾರ ಮಾಡು, ಬಿಸ್ನೆಸ್ ಮಾಡು ಅನ್ನೋ ಮಾತನ್ನು ತಂದೆಯವರು ಕೂಡ ಕಿವಿ ಮಾತನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು. ಹಾಗಾಗಿ ಇವತ್ತೇನು ನಮ್ಮ ಈ ಸಮಾವೇಶ ನಡೀತಾ ಇದೆ, ನಮ್ಮ ಯುವ ಉದ್ಯಮಿಗಳಿಗೆ ನನ್ನ ಕಳಕಳಿಯ ವಿನಂತಿ, ಮನವಿ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ತಾವೇನು ಹೊರಟಿದ್ದೀರಿ. ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು, ನಮ್ಮ ಇತಿಮಿತಿ ಒಳಗೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು. ದೊಡ್ಡವರೊಂದು ಮಾತನ್ನು ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ. ಹಾಗಾಗಿ ನಮ್ಮ ಇತಿಮಿತಿ ಒಳಗೆ ನಾವು ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಕೊನೆಯದೇ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೇನೆ. ಇವತ್ತು ಒಂದು ಮಾತನ್ನು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅಪಮಾನ,
ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅಪಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿಬೇಕು, ವ್ಯವಹಾರ ಎಷ್ಟು ಎತ್ತರಕ್ಕೆ ಮಾಡಬೇಕು, ಎಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಜೊತೆಗೆ ಇವತ್ತು ನಮ್ಮ ನಡವಳಿಕೆಗಳು ಕೂಡ ಅಷ್ಟೇ ಮುಖ್ಯ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಇರ್ಬೋದು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಉದ್ಯಮಿಗಳೇನಿದ್ದೇವೆ, ಉದ್ಯಮಿಗಳು ತಾವೇನು ಕೂತಿದ್ದೀರಿ, ನಮ್ಮ ಉದ್ಯಮದ ಜೊತೆಗೆ ನಮ್ಮ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಸಮಾಜವನ್ನು ಒಂದುಗೂಡಿಸ್ಕೊಂಡು ಹೋಗಬೇಕು. ಒಳಪಂಗಡಗಳನ್ನು ಬದಿಗಿಟ್ಟು, ಒಳಪಂಗಡಗಳ ಎಲ್ಲವನ್ನು ಕೂಡ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆಯಿಂದ ಮುಂದೆ ಸಾಗಿದಾಗ ಮಾತ್ರ ಇವತ್ತು ನಮ್ಮ ಸಮಾಜಕ್ಕೂ ಕೂಡ ಒಳಿತಾಗ್ತದೆ. ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಒಳಿತಿನಿಂದ ಈ ರಾಜ್ಯದ ಒಳಿತು ಕೂಡ ಅದರಲ್ಲಿ ಅಡಗಿರ್ತಕ್ಕಂಥದ್ದು. ಹಾಗಾಗಿ ವೀರಶೈವ ಸಮಾಜ ಒಗ್ಗಟ್ಟಾದಾಗೆಲ್ಲ ಇವತ್ತು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಿದೆ ಅನ್ನೋ ಅಂಶವನ್ನು ಕೂಡ ನಾವು ಮರಿಬಾರ್ದು ಅನ್ನೋ ಮಾತನ್ನೇ ಸಂದರ್ಭ ಹೇಳ್ತಾ ತುಂಬ ಸಂತೋಷ ಆಗಿದೆ. ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಯೋಚಿತ ಕಾರ್ಯಕ್ರಮಕ್ಕೆ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಇವತ್ತು ವೇದಿಕೆಗೆ ಆಹ್ವಾನಿಸಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ನಮ್ಮ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವರಲ್ಲಿ ನನಗೆ ಭಾಳ ಸಂತೋಷ. ಮಾನ್ಯ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಅಡಿ ಅವರು ಕೂಡ ಹೇಳಿದ್ದಾರೆ, ಇವತ್ತು ಹಿಂದೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡಿಬೇಕು ಅಂತಕ್ಕಂಥ ರಾಜಕೀಯ ಷಡ್ಯಂತ್ರ ನಡೆದಾಗ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯವನ್ನು ಎಲ್ಲವನ್ನು ಕೂಡ ಬದಿಗಿಟ್ಟು ಇವತ್ತು ನಮ್ಮ ಸಮಾಜವನ್ನು ಒಡಿತಕ್ಕಂಥ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಬಾರ್ದು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನೀಡಿದರು. ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪನವರು ಸಹ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮಾಜಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾನ್ಯ MB ಪಾಟೀಲ್ ಅವರು ಇವತ್ತೇನು ಸಚಿವರಿದ್ದಾರೆ, ಒಂದು ಗೌರವಿತ ಸ್ಥಾನದಲ್ಲಿದ್ದಾರೆ. ನಿನ್ನೆ ಒಳ್ಳೆ ಮಾತನ್ನೇ ಹೇಳಿದ್ದಾರೆ. ಇವತ್ತು ಜಾತಿ ಜನಗಣತಿ ಅಂತಕ್ಕಂಥ ರಾಜಕೀಯ ಪಗಡೆಯನ್ನು ಉರುಳಿಸ್ತಕ್ಕಂಥ ಕೆಲಸ ಕೆಲವರೇನು ಮಾಡ್ತಾ ಇದ್ದಾರೆ. ನೀವು ರಾಜಕೀಯವನ್ನು ಮೀರಿ ಇವತ್ತು ಸಮಾಜದ ಪರವಾಗಿ ನೀವು ಈಗಾಗಲೇ ಧ್ವನಿಯನ್ನು ಎತ್ತಿದ್ದೀರಿ. ಆದರೂ ಕೂಡ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕರ್ತವ್ಯ ನಿಮ್ಮದೂ ಇದೆ, ನಮ್ಮದೂ ಇದೆ, ನಮ್ಮೆಲ್ಲರದೂ ಇದೆ. ಹಾಗಾಗಿ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ನೀವು ಮಾಡೋಣ ಅನ್ನೋ ಮಾತನ್ನೇ ಸಂದರ್ಭ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಎಲ್ಲ ಹರಗುರುಮೂರ್ತಿ ಚರಮೂರ್ತಿಗಳ ಪಾದಾರ ಬಿಂದುಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಉತ್ತಮವಾದಂತಹ ವಾಗ್ಮಿಗಳು ಹಾಗೂ ಯುವ ನಾಯಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಶ್ರೀ BY ವಿಜಯೇಂದ್ರ ಅವರಿಗೆ ನಮ್ಮೆಲ್ಲರ ಪರವಾಗಿ, ಹೈಲೈಫ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಜಕ್ಕೂ ಕೂಡ ನಮ್ಮ ಸಮಾಜದ ಮಾರ್ಗದರ್ಶಕರು, ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ಜನ ಯುವಕರಿಗೆ ಬಿಸ್ನೆಸ್ ಹೊರತುಪಡಿಸಿ ರಾಜಕೀಯದಲ್ಲೂ ಕೂಡ ಅವರು ಸಕ್ರಿಯವಾಗಿ ತೊಡಗಿಸ್ಕೊಬೇಕು ಎಂಬ ಇಚ್ಛೆ ಇದೆ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ರಾಜಕೀಯ ನಾಯಕರು ನಮ್ಮ ಯುವಕರಿಗೆ ಒಂದು ಬೆಂಬಲವನ್ನು ಹಾಗೂ ಮಾರ್ಗದರ್ಶನವನ್ನು ನೀಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ವಿಜಯೇಂದ್ರ ಸರ್ ಅವರು ಆವಾಗಲೇ ತಿಳಿಸ್ದಂಗೆ ನವೀನ್ ಸರ್ ಅವ್ರಿಗೆ, ಸರ್ ಅದೊಂದು ನಮಗೂ ಕೂಡ ಒಂದು ಭಾಗವನ್ನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರುವಂಥ ನಮ್ಮ ಸಮುದಾಯದ ವ್ಯಕ್ತಿಗಳಿಗೂ, ನಮ್ಮ ಸಮುದಾಯದ ಯಂಗ್ಸ್ಟರ್ಸ್ಗೂ ಕೂಡ ತಾವು ಪ್ರೋತ್ಸಾಹವನ್ನು ನೀಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ವಿಜಯೇಂದ್ರ ಸರ್ ಬಗ್ಗೆ ಹೇಳಬೇಕಂದ್ರೆ ಒಂದು ಮಾತನ್ನು ನಾನು ಹೇಳಲೇಬೇಕು. ಎಷ್ಟು ಕಾರ್ಯಕ್ರಮವನ್ನು ನಾನು ನಿರೂಪಣೆ ಮಾಡಿದ್ದೀನೋ ಎಲ್ಲದರಲ್ಲೂ ಕೂಡ ಸರ್ ವಿಲ್ ಬಿ ವೆರಿ ಆನ್ ಟೈಮ್ ಮತ್ತು ಫಸ್ಟ್ ವ್ಯಕ್ತಿ ಆಗಿರ್ತಾರೆ. ಅವ್ರ ತಂದೆಯವರ ರೀತಿ ಎವ್ರಿ ಟೈಮ್ ಆ ಶಿಸ್ತನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಜೀವನದಲ್ಲಿ. ನಮ್ಮ ಯುವಕರಲ್ಲೂ ಕೂಡ ಆ ಶಿಸ್ತು ಅಳವಡಿಸ್ಕೊಬೇಕಾಗಿ ನಾನು ಕೂಡ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸಮುದಾಯದ ಮಾರ್ಗದರ್ಶಕರು ಹಾಗೂ ಇವರಂಥವರಿಂದ ನಾವೆಲ್ಲರೂ ಕಲಿಯೋದು ಬಹಳ ಇದೆ. ಸೊ ಫ್ರೀ ಆಫ್ ಕಾಸ್ಟು ಖಂಡಿತವಾಗ್ಲೂ ನಾವೆಲ್ಲರೂ ಕಲಿಯಬೇಕು. ಸೊ ಮತ್ತೊಮ್ಮೆ ಎಲ್ಲರೂ ಒಂದ್ಸಲ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಸಮುದಾಯದ ಮತ್ತೊಬ್ಬರು ಮಾರ್ಗದರ್ಶಕರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.